ನಾವು ತುಂಬ ಜನ ಹೇಗೆ ಆಲೋಚನೆ ಮಾಡ್ತೀವಿ ಗೊತ್ತಾ? ಈ ಚುನಾವಣೆ ರಾಜಕೀಯ ತಗೊಂಡು ನಾವೇನು ಮಾಡಬೇಕು, ಯಾರು ಪ್ರಧಾನಮಂತ್ರಿ ಆದ್ರೇನು, ಯಾರು ಮುಖ್ಯಮಂತ್ರಿ ಆದ್ರೇನು, ಅದರಿಂದ ನಮಗೇನಾಗಬೇಕಾಗಿದೆ? ನಾವು ತುಂಬ ಹಣ ಖರ್ಚು ಮಾಡಿ ಮಗನಿಗೆ ಡಾಕ್ಟ್ರ್ ಓದಿಸ್ತಾ ಇದ್ವಿ, ಮಗ ಡಾಕ್ಟ್ರ್ ಆದರೆ ಸಾಕು. ತುಂಬ ಹಣ ಖರ್ಚು ಮಾಡಿ ನಮ್ಮ ಮಗಳಿಗೆ ಇಂಜಿನಿಯರಿಂಗ್ ಓದಿಸ್ತಾ ಇದ್ವಿ, ಅವಳಿಗೆ ಒಳ್ಳೆ ಗಂಡ ಸಿಕ್ಕಿ ಸೆಟ್ಲ್ ಆದರೆ ಸಾಕು, ನಾವು ಸುಖವಾಗಿರ್ಬೋದು ಅಂತ ಹೇಳಿ ನಾವು ಆಲೋಚನೆ ಮಾಡ್ತೀವಿ ಅಲ್ವಾ? ನಿಮಗೆಲ್ಲ ಗೊತ್ತಿರೋ ಹಾಗೆ ವೀರ ಸಾವರ್ಕರ್, ಅರವಿಂದ್ ಘೋಷ್, ಗಾಂಧೀಜಿ ಇವರೆಲ್ಲ ಬ್ಯಾರಿಸ್ಟರ್ ಆಗಿದ್ದರು. ಸುಭಾಷ್ ಚಂದ್ರ ಬೋಸ್ ಅಂದಿನ ಕಾಲದಲ್ಲೇ ICS ಪಾಸ್ ಆಗಿದ್ದರು. ಇವರೆಲ್ಲರೂ ಲಕ್ಷ ಹಣ ಖರ್ಚು ಮಾಡಿ ವಿದೇಶದಲ್ಲಿ ವ್ಯಾಸಂಗ ಮಾಡಿದ್ರು. ಯಾರೂ ನೌಕರಿಯನ್ನು ಮಾಡಲಿಲ್ಲ, ಯಾರೂ ದುಡ್ಡು ಮಾಡಲಿಲ್ಲ, ಯಾರೂ ಸುಖವಾದ ಜೀವನವನ್ನು ಮಾಡಲಿಲ್ಲ. ಯಾಕೆ ಗೊತ್ತಾ? ಅವತ್ತು ನಮ್ಮ ದೇಶ ಪರಕೀಯರ ಗುಲಾಮ ಆಗಿತ್ತು. ಹಾಗಾಗಿ ನಮ್ಮ ಪೂರ್ವಜರೆಲ್ಲರೂ ತಮ್ಮ ಜೀವನವನ್ನು ಬಲಿದಾನ ಮಾಡಿ ತಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಅಗ್ನಿಗೆ ಆಹುತಿ ನೀಡಿ ಹೋರಾಟ ಮಾಡಿದರ ಫಲ ನಾವೆಲ್ಲರೂ ಇವತ್ತು ಸುಖವಾಗಿದ್ದೇವೆ. ಈಗಲೂ ನಮ್ಮ ದೇಶಕ್ಕೆ ಸುಭದ್ರ ಬಲಿಷ್ಠ ನಾಯಕನನ್ನು ನಾವು ಇವತ್ತು ಆಯ್ಕೆ ಮಾಡದೆ ಹೋದರೆ ನಮ್ಮ ಮಕ್ಕಳು ಇವರ ಹಾಗೆ ಅಪಾರ ಹಣವನ್ನು ಖರ್ಚು ಮಾಡಿ ಉನ್ನತ ವ್ಯಾಸಂಗ ಏನೋ ಮಾಡ್ತಾರೆ ನಿಜ, ಆದರೆ ಸುಖವಾದ ಜೀವನವನ್ನು ಮಾಡೋದಿಲ್ಲ. ಹಾಗಾಗಿ ಇವತ್ತು ನಾವು ಮೈಮರೆತು ಜೀವನವನ್ನು ಮಾಡಿದೆ ಓದಿರುವ ನಮ್ಮ ಮಕ್ಕಳು ನೌಕರಿಯನ್ನು ಮಾಡಿ ಅತ್ಯಂತ ಸುಖವಾದ ಜೀವನವನ್ನು ಮಾಡಬೇಕು ಅನ್ನುವ ನಮ್ಮ ಕನಸು ನನಸಾಗಬೇಕಾದ್ರೆ ದೇಶವನ್ನು ಸುರಕ್ಷಿತವಾಗಿ ಕಾಪಾಡುವಂತಹ ಸಮರ್ಥ ನಾಯಕ ನರೇಂದ್ರ ಮೋದಿಜಿಯವರನ್ನು ನಾವು ಇವತ್ತು ಬೆಂಬಲಿಸೋಣ. ಹಾಗಾಗಿ ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನರೇಂದ್ರ ಮೋದಿಜಿ ಮತ್ತೊಮ್ಮೆ